ಚಿನ್ನಸ್ವಾಮಿ ಕಾಲ್ತುಳಿತದ ಪ್ರಕರಣದ ಬಳಿಕ ಅಲರ್ಟ್ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೀಗ ವಿಶ್ವದಲ್ಲೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಮುಂದಾಗಿದೆ. ಅದರಂತೆ ಇವತ್ತು ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗ್ತಾ ಇದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹೌಸಿಂಗ್ ಬೋರ್ಡ್ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತು ನಿಮ್ಮ ಗೃಹ ಮಂಡಳಿಯಿಂದ ಅತಿ ದೊಡ್ಡ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದಾರೆ. ಏನೆಲ್ಲ ಸಿದ್ಧತೆ ನಡೆದಿದ್ದಾವೆ? ಗೃಹ ಮಂಡಳಿಯ ಜೊತೆಗೆ ಗೃಹ ಮಂಡಳಿಯೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರ್ತಕ್ಕಂಥ ಒಂದು ಸಂಸ್ಥೆ. ಗೃಹ ಮಂಡಳಿಯಿಂದ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಜಾಗ ಇತ್ತು ನಮ್ಮ ಹತ್ರ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ನಿರ್ಧಾರ ತೆಗೆದುಕೊಂಡದ್ರಿಂದ ಇವತ್ತು ಬೆಂಗಳೂರು ವೈಜ್ಞಾನಿಕವಾಗಿ ಎಲ್ಲ ರೀತಿಯಿಂದ ಇಡೀ ಪ್ರಪಂಚದಲ್ಲೇ ಇವತ್ತು ಮುನ್ನಡೆದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಈ ಕ್ರೀಡಾಂಗಣ ಬೇಕಾಗಿತ್ತು. ಅದು ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ ಭಾಳ ಲಕ್ಷಾಂತರ ಜನಗಳ ಮಧ್ಯದಲ್ಲಿ ನೆರವೇರ್ತಾ ಇದೆ. ಅದಕ್ಕೆ ಭಾಳ ಸಂತೋಷ ಆಗಿದೆ. ಈಗ ಎಷ್ಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ? ನೀಲಿ ನಕ್ಷೆ ಏನಿದೆ ಸರ್? ಡ್ರಾಫ್ಟ್ ಏನಂದ್ರೆ ಎಷ್ಟು ಸಾವಿರ ಮಂದಿ ಕೂತ್ಕೊಳ್ಬಹುದು? ಟೆಂಡರ್ನೂ ಕರೆದಿದ್ದೀವಿ. ಮೊದಲನೇ ಹಂತದಲ್ಲಿ 1,250 ಕೋಟಿ ಕರೆದಿದ್ದೀವಿ. ಇನ್ನೂ 2 ಹಂತಗಳಿದ್ದಾವೆ. ಮೊದಲನೇ ಹಂತದಲ್ಲಿ 1,250 ಕೋಟಿ ಕ್ರೀಡಾಂಗಣ ಪೂರ್ಣಗೊಳಿಸ್ತಕ್ಕಂಥದ್ದು. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಸು ಅದು ಎಲ್ಲ ಮತ್ತಿನ್ನೊಂದು ಎಸ್ಟಿಮೇಟಲ್ಲಿ ಮಾಡ್ತೀವಿ. ಇತ್ತೀಚೆಗೆ ಹೌಸಿಂಗ್ ಬೋರ್ಡಿಂದ ನಿರ್ಗತಿಕರಿಗೆ, ಬಡವರಿಗೆ ಒಂದು ರೀತಿ ನಿವೇಶನಗಳು ಸಿಗ್ತಾ ಇಲ್ಲ. ಈಗ ಹೌಸಿಂಗ್ ಬೋರ್ಡಿಂದ ಹೊಸ ಪ್ಲಾನ್ ಇದೆ. ಹೌಸಿಂಗ್ ಬೋರ್ಡಲ್ಲಿ ಈಗ ಯೋಜನೆ ತಂದಿದ್ದೀವಿ. ಈಗ ನಮ್ಮ ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಯಲ್ಲಿ ಈಗ ಬಡವರಿಗೆ ಅರ್ಧ ದರಕ್ಕೆ 50% ಸಬ್ಸಿಡಿನಲ್ಲಿ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ತಂದಿದ್ದೀವಿ. ಇವೆಲ್ಲ ನಾವೇ ಕೊಡ್ತಿರ್ತಕ್ಕಂಥ ನಿವೇಶನಗಳು. ರೈತರಿಗೆ ಈ ನಿವೇಶನಗಳ ಈ ಬೆಟ್ಟ ಗುಡ್ಡ ಎಲ್ಲನೂ ಅಗದು ನಿವೇಶನ ಮಾಡಿಕೊಡ್ತಾ ಇದ್ದೀವಿ. ಜನಗಳಿಗೆ ಸಿಗ್ತಾ ಇದೆ. ಮನೆಗಳನ್ನ ಜನ ಇವಾಗ ಹೆಚ್ಚಿಗೆ ಲೈಕ್ ಮಾಡಲ್ಲ. ಮನೆಗಳು ಯಾಕೆಂದ್ರೆ ಅವರವರ ಇಚ್ಛಾನುಸಾರ ಕಟ್ಕೋತಾರೆ. ಅದರಿಂದ ನಮ್ಮ ಮನೆಗಳನ್ನ ನಾವು ಹಿಂಗೆ ಡಿಸೈನ್ ಮಾಡಿ ಕಟ್ಟಕ್ಕಾಗಲ್ಲ. ಅದರಿಂದ ಒಂದೇ ಮಾದರಿ ಕಟ್ಟಕ್ಕಾಗಲ್ಲ. ಅದರಿಂದ ನಿವೇಶನನ ನಾವು ಹಂಚಿಕೊಡ್ತಾರೆ. ಇದು ರಾಜ್ಯಾದ್ಯಂತ ವಿಸ್ತರಿಸ್ತೀರಾ ಅಥವಾ ಹೇಗೆ ಸರ್? ಇದು ಬೆಂಗಳೂರಿನಲ್ಲಿ ಮಾತ್ರನೇ ಇವತ್ತು ಈ ಒಂದು ನಮ್ಮ ಮನೆ ಯೋಜನೆ? ನಮ್ಮ ಮನೆಯನ್ನೇ ಇಡೀ ರಾಜ್ಯಕ್ಕೆ. ನಮ್ಮ ಹತ್ರ ಸೈಟ್ ಇದೆ, ಫ್ರೀ ಆಫ್ ರೇಟಿ ಸೈಟ್ ಕೊಡ್ತೀವಿ. ನಮ್ಮ ಹತ್ರ ಇರೋ ಭೂಮಿನಲ್ಲಿ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲೇ 50 ಲಕ್ಷ ಸೈಟ್ನ ಆಫ್ ರೇಟಿ ಕೊಡ್ತೀವಿ. ಇವತ್ತು ಎಷ್ಟು ಜನ ಫಲಾನುಭವಿಗಳಿಗೆ ನಿವೇಶನ ಕೊಡ್ತಾ ಇದ್ದೀರಾ ಸರ್? ನಿವೇಶನ ಹಂಚಿಕೆ ಹಕ್ಕುಪತ್ರ ಕೊಡ್ತಾ ಇದ್ದೀರಾ? ಇವತ್ತು 4 ಒಟ್ಟು ಸೂರ್ಯ ಸಿಟಿ ಫಸ್ಟು, ಸೆಕೆಂಡು, ಥರ್ಡ್, ಫೋರ್ತಲ್ಲಿ 4,000 ಚಿಲ್ಲರೆ 4,000ಕ್ಕಿಂತಲೂ ಅಧಿಕವಾಗಿ ನಿವೇಶನಗಳನ್ನು ಮಾಡಿದ್ದೇವೆ. ಅದರಲ್ಲಿ ಈಗ ಇವತ್ತು ಸೂರ್ಯನಗರ 4th ಪ್ಲೇಸಲ್ಲಿ 2,500 ಜನಕ್ಕೆ ಕೊಡ್ತೀವಿ. ಆಮೇಲೆ 2,500 ಜನಕ್ಕೆ ನಮ್ಮ ನಗರ ಇದಕ್ಕೆ ಬಂದಿರೋಂಥ ಸೈಟ್ಗಳನ್ನು 2,500 ಜನಕ್ಕೆ ಇದನ್ನು ಭೂಮಾಲೀಕರಿಗೆ ಮತ್ತು ನಮ್ಮ ಹೌಸಿಂಗ್ ಬೋರ್ಡ್ ಸೈಟ್ಗಳೇನು ಬರ್ತವೆ ಅವನ್ನು ಸತ್ಯ ಲಾಟ್ರಿ ಮುಖಾಂತರ ಕೊಡ್ತೀವಿ. 2,500 ಜನ ಕೊಡ್ತೀವಿ. ಇದಿಷ್ಟು ಹೌಸಿಂಗ್ ಬೋರ್ಡ್ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ರಾಯ್ಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಆನೇಕಲ್. ಕಟ್ಟಿಕೊಳ್ಳುವ ಸ್ಥಳ, ಅದು ಪ್ರೀತಿ, ವಿಶ್ವಾಸ ಮತ್ತು ನೆಮ್ಮದಿಯು ನೆಲೆಸಿರುವ ತಾಣ.